ಜೈಲು ಅಂತಂದ್ರೆ ತಟ್ಟಂತ ನೆನಪಾಗೋದು ಈ ಪಟ್ಟಿ ಇರುವಂತಹ ಬಿಳಿ ಅಂಗಿ ಚಡ್ಡಿ, ಅಲ್ಯೂಮಿನಿಯಂ ತಟ್ಟೆ. ಇದು ನೀವು ಬರೀ ಸಿನಿಮಾಗಳಷ್ಟೇ ನೋಡಿರೋದು. ಆದ್ರೆ ರಿಯಲ್ ಆಗಿ ಜೈಲುಗಳು ಶಿಕ್ಷೆ ನೀಡುವಂತಹ ಬಂದಿಖಾನೆಗಳಾಗಿ ಉಳಿದಿಲ್ಲ. ಬದಲಾಗಿ ವಿಐಪಿ ಟ್ರೀಟ್ಮೆಂಟ್ ಕೊಡುವಂತಹ 5 ಸ್ಟಾರ್ ಹೋಟೆಲ್ಗಳಾಗಿದೆ. ಯಾಕೆ ಹೇಳ್ತಾ ಇದ್ದೀವಿ ಮಾತು ಅನ್ನೋದು ಈ ಡೀಟೇಲ್ ಸ್ಟೋರಿಯಲ್ಲಿದೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಎಣಿಸುತ್ತಿರುವ ಬಂದಿಖಾನೆ. ಇದೇ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಚಹಾ ಹೀರುತ್ತಾ ಸಿಗರೇಟ್ ಇಳಿಯುತ್ತಾ ಟೇಬಲ್ ಹಾಕೊಂಡು ಮಸ್ತ್ ಮಜಾ ಮಾಡ್ತಿದ್ರು. ಈ ರಾಜಾತಿಥ್ಯ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ರಾಜಾತಿಥ್ಯ ಸಿಕ್ಕರೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತೀವಿ ಅಂತ ಜಡ್ಜ್ ಗರಂ ಆಗಿದ್ರು. ಆದ್ರೂ ಜೈಲಾಧಿಕಾರಿಗಳು ಸುಪ್ರೀಂ ಸೂಚನೆಗೆ ಕ್ಯಾರೆ ಅಂತಿಲ್ಲ ಎನಿಸುತ್ತಿದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ಲೋ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮತ್ತೆ ಮೈಮರಿವಂತೆ ಕಾಡಿಸುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟು ಬಿಡ್ತಾರೆ. ಅವರೇ ಬೇಕಾದನ್ನ ತಂದು ಸಪ್ಲೈ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ದನದಾಯಿಗಳಾಗಿದ್ದಾರೆ ಅನ್ಸುತ್ತೆ. ಡಿ ಗ್ಯಾಂಗ್ಗೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಹೆಸರಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಇದೀಗ ಮತ್ತೊಬ್ಬ ರೌಡಿ ಶೀಟರ್ನೊಬ್ಬನಿಗೆ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟು ತಗ್ಲಾಕಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಎತ್ತರದ ಕೇಕು, ಸೇಬಿನ ಹಾರ, ಸುತ್ತಲೂ ಹುಡುಗರು, ಶಿಳ್ಳೆ ಕೇಕೆ, ಅಣ್ಣಂಗೆ ಜೈ, ಸೀನಾ ಬಾಸ್ಗೆ ಜೈ ಅನ್ನೋ ಜಯಘೋಷ. ಇವನ್ಯಾರು ದೊಡ್ಡ ಲಾಡ್ ಲಬಕ್ ದಾಸ್ ಅಲ್ಲ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತ. ಈ ಸೀನಾ ಹೊರಗಡೆಯಲ್ಲೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ನಾವು ನಿಮಗೆ ತೋರಿಸ್ತಿರ್ಲಿಲ್ಲ. ಬದಲಿಗೆ ಭರ್ಜರಿ ಪಾರ್ಟಿ ಮಾಡಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇದು ಜೈಲಿನ ವಿಡಿಯೋ ಅನ್ನೋದಕ್ಕೂ ವಿಡಿಯೋದಲ್ಲಿನ ಈ ಬ್ಯಾರಕ್ಗಳೇ ಸಾಕ್ಷಿ. ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಚೀಮಾರಿ ಹಾಕಿ ಎಲ್ಲರನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆ ನೀಡಿತ್ತು. ಆದ್ರೂ ಸುಪ್ರೀಂ ಮಾತಿಗೆ ಜಗ್ಗದ ದಪ್ಪ ಚರ್ಮದ ಜೈಲಾಧಿಕಾರಿಗಳು ನಟೋರಿಯಸ್ ಸೀನನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲು ಅಂತಂದ್ರೆ ತಟ್ಟಂತ ನೆನಪಾಗೋದು ಈ ಪಟ್ಟಿ ಇರುವಂತಹ ಬಿಳಿ ಅಂಗಿ ಚಡ್ಡಿ, ಅಲ್ಯೂಮಿನಿಯಂ ತಟ್ಟೆ. ಇದು ನೀವು ಬರೀ ಸಿನಿಮಾಗಳಷ್ಟೇ ನೋಡಿರೋದು. ಆದ್ರೆ ರಿಯಲ್ ಆಗಿ ಜೈಲುಗಳು ಶಿಕ್ಷೆ ನೀಡುವಂತಹ ಬಂದಿಖಾನೆಗಳಾಗಿ ಉಳಿದಿಲ್ಲ. ಬದಲಾಗಿ ವಿಐಪಿ ಟ್ರೀಟ್ಮೆಂಟ್ ಕೊಡುವಂತಹ 5 ಸ್ಟಾರ್ ಹೋಟೆಲ್ಗಳಾಗಿದೆ. ಯಾಕೆ ಹೇಳ್ತಾ ಇದ್ದೀವಿ ಮಾತು ಅನ್ನೋದು ಈ ಡೀಟೇಲ್ ಸ್ಟೋರಿಯಲ್ಲಿದೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಎಣಿಸುತ್ತಿರುವ ಬಂದಿಖಾನೆ. ಇದೇ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಚಹಾ ಹೀರುತ್ತಾ ಸಿಗರೇಟ್ ಇಳಿಯುತ್ತಾ ಟೇಬಲ್ ಹಾಕೊಂಡು ಮಸ್ತ್ ಮಜಾ ಮಾಡ್ತಿದ್ರು. ಈ ರಾಜಾತಿಥ್ಯ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ರಾಜಾತಿಥ್ಯ ಸಿಕ್ಕರೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತೀವಿ ಅಂತ ಜಡ್ಜ್ ಗರಂ ಆಗಿದ್ರು. ಆದ್ರೂ ಜೈಲಾಧಿಕಾರಿಗಳು ಸುಪ್ರೀಂ ಸೂಚನೆಗೆ ಕ್ಯಾರೆ ಅಂತಿಲ್ಲ ಎನಿಸುತ್ತಿದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ಲೋ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮತ್ತೆ ಮೈಮರಿವಂತೆ ಕಾಡಿಸುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟು ಬಿಡ್ತಾರೆ. ಅವರೇ ಬೇಕಾದನ್ನ ತಂದು ಸಪ್ಲೈ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ದನದಾಯಿಗಳಾಗಿದ್ದಾರೆ ಅನ್ಸುತ್ತೆ. ಡಿ ಗ್ಯಾಂಗ್ಗೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಹೆಸರಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಇದೀಗ ಮತ್ತೊಬ್ಬ ರೌಡಿ ಶೀಟರ್ನೊಬ್ಬನಿಗೆ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟು ತಗ್ಲಾಕಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಎತ್ತರದ ಕೇಕು, ಸೇಬಿನ ಹಾರ, ಸುತ್ತಲೂ ಹುಡುಗರು,
ಶಿಳ್ಳೆ ಕೇಕೆ, ಅಣ್ಣಂಗೆ ಜೈ, ಸೀನಾ ಬಾಸ್ಗೆ ಜೈ ಅನ್ನೋ ಜಯಘೋಷ. ಇವನ್ಯಾರು ದೊಡ್ಡ ಲಾಡ್ ಲಬಕ್ ದಾಸ್ ಅಲ್ಲ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತ. ಈ ಸೀನಾ ಹೊರಗಡೆಯಲ್ಲೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ನಾವು ನಿಮಗೆ ತೋರಿಸ್ತಿರ್ಲಿಲ್ಲ. ಬದಲಿಗೆ ಭರ್ಜರಿ ಪಾರ್ಟಿ ಮಾಡಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇದು ಜೈಲಿನ ವಿಡಿಯೋ ಅನ್ನೋದಕ್ಕೂ ವಿಡಿಯೋದಲ್ಲಿನ ಈ ಬ್ಯಾರಕ್ಗಳೇ ಸಾಕ್ಷಿ. ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಛೀಮಾರಿ ಹಾಕಿ ಎಲ್ಲರನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆ ನೀಡಿತ್ತು. ಆದರೂ ಸುಪ್ರೀಂ ಮಾತಿಗೆ ಜಗ್ಗದ ದಪ್ಪ ಚರ್ಮದ ಜೈಲಾಧಿಕಾರಿಗಳು ನಟೋರಿಯಸ್ ಸೀನನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲು ಅಂತಂದ್ರೆ ತಟ್ಟಂತ ನೆನಪಾಗೋದು ಈ ಪಟ್ಟಿ ಇರುವಂತ ಬಿಳಿ ಅಂಗಿ ಚಡ್ಡಿ, ಅಲ್ಯೂಮಿನಿಯಂ ತಟ್ಟೆ. ಇದು ನೀವು ಬರೀ ಸಿನಿಮಾಗಳಷ್ಟೇ ನೋಡಿರೋದು. ಆದ್ರೆ ರಿಯಲ್ ಆಗಿ ಜೈಲುಗಳು ಶಿಕ್ಷೆ ನೀಡುವಂತಹ ಬಂದಿಖಾನೆಗಳಾಗಿ ಉಳಿದಿಲ್ಲ. ಬದಲಾಗಿ ವಿಐಪಿ ಟ್ರೀಟ್ಮೆಂಟ್ ಕೊಡುವಂತಹ 5 ಸ್ಟಾರ್ ಹೋಟೆಲ್ಗಳಾಗಿದೆ. ಯಾಕೆ ಹೇಳ್ತಾ ಇದ್ದೀವಿ ಮಾತು ಅನ್ನೋದು ಈ ಡೀಟೇಲ್ ಸ್ಟೋರಿಯಲ್ಲಿದೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರ ಜೈಲು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಇಳಿಸುತ್ತಿರುವ ಬಂದಿಖಾನೆ. ಇದೇ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಚಹಾ ಹೀರುತ್ತಾ, ಸಿಗರೇಟ್ ಇಳಿಯುತ್ತಾ, ಟೇಬಲ್ ಹಾಕೊಂಡು ಮಸ್ತ್ ಮಜಾ ಮಾಡ್ತಿದ್ರು. ಈ ರಾಜಾತಿಥ್ಯ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ರಾಜಾತಿಥ್ಯ ಸಿಕ್ಕರೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತೀವಿ ಅಂತ ಜಡ್ಜ್ ಗರಂ ಆಗಿದ್ರು. ಆದ್ರೂ ಜೈಲಾಧಿಕಾರಿಗಳು ಸುಪ್ರೀಂ ಸೂಚನೆಗೆ ಕ್ಯಾರೆ ಅಂತಿಲ್ಲ ಎನಿಸುತ್ತಿದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲೋ ಹೋಟೆಲ್ಲೋ? ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮತ್ತೆ ಮೈಮರಿಯುವಂತೆ ಕಾಣಿಸುತ್ತಿದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟು ಬಿಡ್ತಾರೆ. ಅವರೇ ಬೇಕಾದನ್ನ ತಂದು ಸಪ್ಲೈ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ದನದಾಯಿಗಳಾಗಿದ್ದಾರೆ ಅನ್ಸುತ್ತೆ. ಡಿ ಗ್ಯಾಂಗ್ಗೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಹೆಸರಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಇದೀಗ ಮತ್ತೊಬ್ಬ ರೌಡಿ ಶೀಟರ್ನೊಬ್ಬನಿಗೆ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟು ತಗ್ಲಾಕಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಎತ್ತರದ ಕೇಕು, ಸೇಬಿನ ಹಾರ, ಸುತ್ತಲೂ ಹುಡುಗರು, ಶಿಳ್ಳೆ ಕೇಕೆ, ಅಣ್ಣಂಗೆ ಜೈ, ಸೀನಾ ಬಾಸ್ಗೆ ಜೈ ಅನ್ನೋ ಜಯಘೋಷ. ಇವನ್ಯಾರು ದೊಡ್ಡ ಲಾಡ್ ಲಬಕ್ ದಾಸ್ ಅಲ್ಲ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತ. ಈ ಸೀನಾ ಹೊರಗಡೆಯಲ್ಲೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ನಾವು ನಿಮಗೆ ತೋರಿಸ್ತಿರ್ಲಿಲ್ಲ. ಬದಲಿಗೆ ಭರ್ಜರಿ ಪಾರ್ಟಿ ಮಾಡಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇದು ಜೈಲಿನ ವಿಡಿಯೋ ಅನ್ನೋದಕ್ಕೂ ವಿಡಿಯೋದಲ್ಲಿನ ಈ ಬ್ಯಾರಕ್ಗಳೇ ಸಾಕ್ಷಿ. ಡಿ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಛೀಮಾರಿ ಹಾಕಿ ಎಲ್ಲರನ್ನ ಸಸ್ಪೆಂಡ್ ಮಾಡುವ ಎಚ್ಚರಿಕೆ ನೀಡಿತ್ತು. ಆದ್ರೂ ಸುಪ್ರೀಂ ಮಾತಿಗೆ ಜಗ್ಗದ ದಪ್ಪ ಚರ್ಮದ ಜೈಲಾಧಿಕಾರಿಗಳು ನಟೋರಿಯಸ್ ಸೀನನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.